ಹಾಯ್ ಹಲೋ ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಮೊಟ್ಟಲಗು. ಎಲ್ಲರೂ ಹೇಗಿದ್ರ ಆರಾಮಾಗಿದ್ರ ಅಂತ ಅನ್ಕೊಂಡಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾ ಇರೋದು. ನಾನು ಕೆಲಸದ ಒತ್ತಡದಿಂದ ವಿಡಿಯೋ ಮಾಡಕ್ಕೆ ಸಾಧ್ಯವಾಗಲಿಲ್ಲ. ಇವಾಗ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ತಾ ಇದೀವಿ. ಯಾವ್ದಕ್ಕೋಸ್ಕರ ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಯಾರು ಈ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗಬೇಡಿ. ಹಾಗೆ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡುತ್ತಾ ವೆಲ್ಕಮ್ ಟು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ. ಸೊ ಇವತ್ತು ನೀವು ನೋಡ್ತಾ ಇರಬಹುದು, ದಿನಾಂಕ ಬಂದ್ಬಿಟ್ಟು 25/4/2024 ಬೆಳಗ್ಗೆ ಸುಮಾರು 10 ಗಂಟೆ ಆಗಿದೆ ಅನಿಸುತ್ತೆ. ಬಿಸಿಲು ತುಂಬಾನೇ ಇದೆ. ನಾನು ತೋರಿಸ್ತಾ ಇದೀನಿ ನಿಮಗೆ ಲೈವ್ ನಲ್ಲಿ 38 ಸೆಲ್ಸಿಯಸ್ ಇದೆ, ಬಿಸಿಲು ಇದೆ. ನೀವು ಅನ್ಕೋಬಹುದು ಮಲೆನಾಡು ಪ್ರದೇಶದಲ್ಲಿ ಏನು ಇಷ್ಟೊಂದು ಬಿಸಿಲು ಅಂತ. ಮೋಸ್ಟ್ಲಿ ಇದು ಏಪ್ರಿಲ್ ಮಂತ್ ಅಲ್ಲ, ಅದಕ್ಕೋಸ್ಕರ ಈ ತರ ಬಿಸಿಲು ಇರ್ಬೋದಂತ ನನಗೆ ಅನಿಸ್ತಾ ಇದೆ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿರೋ ಉದ್ದೇಶ ಬಂದ್ಬಿಟ್ಟು ಸರ್ಪ ಸಂಸ್ಕಾರ ಅಂತ ಹೇಳ್ಬಿಟ್ಟು ದೇವಶ ಇದೆ ಅಂತ ಹೇಳಿದ್ರು ಸ್ವಾಮೀಜಿಗಳು. ಅದಕ್ಕೋಸ್ಕರ ಅದನ್ನ ಕ್ಲಿಯರ್ ಮಾಡ್ಸೋಕ್ಕೋಸ್ಕರ ಬಂದಿದ್ವಿ. ಸರ್ಪ ಸಂಸ್ಕಾರಕ್ಕೆ ಆನ್ಲೈನ್ ಅಲ್ಲಿ ಬುಕ್ ಮಾಡೋರು ಇದ್ದಾರೆ, ದಯವಿಟ್ಟು ಒಂದು ತಿಂಗಳ ಮುಂಚೆ ಅಥವಾ 15-20 ದಿನದ ಮುಂಚೆನೆ ಬುಕ್ ಮಾಡ್ಕೊಳ್ಳಿ ಆನ್ಲೈನ್ ಅಲ್ಲಿ. ಯಾಕಂದ್ರೆ ಇಲ್ಲಿ ಆಲ್ಮೋಸ್ಟ್ ಫುಲ್ ಆಗ್ಬಿಟ್ಟಿರ್ತವೆ. ಸರ್ಪ ಸಂಸ್ಕಾರಕ್ಕೆ ಬಹಳ ಜನ ಬರೋದು. ನಾನು ನೋಡಿದ ಮಟ್ಟಿಗೆ ಆಲ್ಮೋಸ್ಟ್ ಔಟ್ ಆಫ್ ಸ್ಟೇಟ್ ಅಂದ್ರೆ ತಮಿಳುನಾಡು, ಈ ಕಡೆ ಆಂಧ್ರ ಇಂದ ಬಹಳ ಜನ ಬರ್ತಾರೆ ಸರ್ಪ ಸಂಸ್ಕಾರಕ್ಕೆ ಮಾತ್ರ. ಸರ್ಪ ಸಂಸ್ಕಾರ ಪೂಜೆಯು 2 ದಿನಗಳ ಆಚರಣೆಯಾಗಿದೆ. ದಶಮಿ, ಉಪವಾಸದ ದಿನಗಳು, ಗ್ರಹಣಗಳು, ಶಿವರಾತ್ರಿ ಮತ್ತು 15 ದಿನಗಳ ವಾರ್ಷಿಕ ಉತ್ಸವವನ್ನು ಹೊರತುಪಡಿಸಿ ಎಲ್ಲಾ ದಿನಗಳಲ್ಲಿ ಪೂಜೆಯನ್ನು ನಡೆಸಲಾಗುತ್ತದೆ. ಪೂಜೆಯ ಮೊದಲ ದಿನದಂದು ಕುಮಾರಧಾರಾ ನದಿಯಲ್ಲಿ ಸ್ನಾನ ಮಾಡಿ ಬೆಳಗ್ಗೆ 8 ಮುಂಚಿತವಾಗಿ ದೇವಾಲಯಕ್ಕೆ ಆಗಮಿಸಬೇಕು. ವಿಧಿವಿಧಾನಗಳ ಬಗ್ಗೆ ಪುರೋಹಿತರ ಸೂಚನೆಗಳನ್ನು ಪಾಲಿಸಬೇಕು. ಹಾಗೂ ಬೆಳಗ್ಗೆ 8:30 ಬೆಳಗ್ಗೆ 11 ಈ ಪೂಜೆಯು ನಡೆಯುತ್ತದೆ. ನಂತರ ಅಪರಾಹ್ನ ಮಧ್ಯಾಹ್ನ 12:45 ಮಧ್ಯಾಹ್ನ 2 ಪ್ರತ್ಯೇಕವಾಗಿ ಊಟದ ವ್ಯವಸ್ಥೆ ಇರುತ್ತದೆ. ಊಟದಲ್ಲಿ ಬೆಳ್ಳುಳ್ಳಿ ಹಾಗೂ ಉರುಳಿಯನ್ನು ತಿನ್ನಬಾರದು. ಮೊದಲ ದಿನ ಪೂಜೆ ಮುಗಿದ ನಂತರ ಯಾವುದೇ ದೇವರಿಗೆ ಪೂಜೆ ಪುನಸ್ಕಾರ ಮಾಡುವಂತಿಲ್ಲ. ಸ್ನಾನ ಮಾಡಿ ಬೆಳಗಿನ ಜಾವ 5 ಗಂಟೆಯಿಂದ ಬೆಳಗ್ಗೆ 7:45 ಈ ಪೂಜೆ ನಡೆಯುತ್ತದೆ. ಹಾಗೂ ಬೆಳಗ್ಗೆ 8 ಗಂಟೆಯಿಂದ ಬೆಳಗ್ಗೆ 8:45 ಪ್ರತ್ಯೇಕವಾಗಿ ಊಟದ ವ್ಯವಸ್ಥೆ ಇರುತ್ತದೆ. ನಂತರ ನೀವು ಶ್ರೀ ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿಕೊಂಡು ನಂತರ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಬೆಳಗ್ಗೆ 11:45 ಮಧ್ಯಾಹ್ನ 12:45 ನಾಗ ಪ್ರತಿಷ್ಠೆ ಪೂಜೆಯನ್ನು ಮಾಡಿಸಿಕೊಂಡು ನಂತರ 1 ಗಂಟೆಗೆ ಭೋಜಸಾಲೆಯಲ್ಲಿ ಊಟ ಮುಗಿಸಿಕೊಂಡು ನಿಮ್ಮ ಊರಿಗೆ ನೀವು ತೆರಳಬಹುದು.